ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಅಂದರೆ ಚಾಮುಂಡೇಶ್ವರಿ ತಾಯಿದು ಹುಟ್ಟಿದ ದಿನ ಆಗಿರುತ್ತಲ್ಲ, ಆ ದಿನದ ಬ್ಲಾಗ್ ಇದು. ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಹೊಸಲಿಗೆ ಅರ್ಶಿನ ಕುಂಕುಮ ಇಡ್ತಾ ಇದ್ದೀನಿ. ಚಿಕ್ಕದಾಗಿ ಒಂದು ರಂಗೋಲಿ ಡಿಸೈನ್ ತೋರಿಸ್ತೀನಿ, ಬನ್ನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ಕೊಂಡು ಬಂದ್ರೆ ಇಷ್ಟೇ ಸಿಂಪಲ್ಲಾಗಿ ನಾನು ರಂಗೋಲಿ ಬಿಟ್ಕೊಳ್ಳೋದು. ಯಾಕಂದರೆ ನಮ್ಮದು ಗ್ರೌಂಡ್ ಫ್ಲೋರ್ ಮನೆ, ಅದಕ್ಕೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾನು ರೆಡಿ ಆದೆ. ಇದು ನಮ್ಮ ಅತ್ತೆ ಸೀರೆ. ಇದು ಅರೌಂಡ್ 25ರಿಂದ 30 ವರ್ಷದ ಹಿಂದೆ ಸೀರೆ. ಇದು ನಮ್ಮ ಅತ್ತೆ ಯಾರೋ ಗಿಫ್ಟ್ ಕೊಟ್ಟಿದ್ದು. ಲೈಟ್ ಗ್ರೀನ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಸ್ಯಾರಿ ಇದು. ಕ್ಯಾಮ್ರಾಗೆ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ, ಪ್ಯಾರೋಟ್ ಗ್ರೀನ್ ಬರುತ್ತಲ್ಲ ಆ ಕಲರ್ ಬರುತ್ತೆ ಇದು. ಇದ್ರ ಫೋಟೋಸ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ನನ್ನ ಹತ್ರ ರಾಶಿ ಸೀರೆ ಇದ್ರೂ ನನಗೆ ನಮ್ಮ ಅತ್ತೆ ಸೀರೆ, ನಮ್ಮ ಅಮ್ಮನ ಸೀರೆಗೆ ಜಾಸ್ತಿ ಇಷ್ಟಪಡೋದು.
ಈಗಿನ ಟ್ರೆಂಡ್ ಸೀರೆಗಳು ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಆಗಿನ ಕಾಲದ ಸೀರೆಗಳೇ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಅಮ್ಮನ ಸೀರೆ ನಮ್ಮ ಅತ್ತೆ ಸೀರೆನೇ ಜಾಸ್ತಿ ನಾನು ಚೂಸ್ ಮಾಡ್ತೀನಿ. ಆಗಿನ ಕಾಲದಲ್ಲಿ ಸೀರೆಗಳು ಬ್ಲೌಸ್ಗಳೇ ಇವಾಗಿನ ಟ್ರೆಂಡ್ಗಳಾಗಿದೆ ಅಷ್ಟೇ. ನನ್ನ ಹತ್ರ ಇರೋ ಬ್ಲೌಸ್ನ ಆ ಸೀರೆಗೆ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದು ನೋಡಿದ್ರು ನಿಜವಾಗ್ಲೂ ಆ ಸೀರೆ ಬ್ಲೌಸ್ ಥರನೇ ಕಾಣಿಸ್ತಿದೆ ಅಷ್ಟೇ ಇದು. ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ. ಇದು ಮಂಡ್ಯದಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನ ಇದು. ಎಷ್ಟು ಜನ ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಹೆಂಗೋ ಮಾಡಿ ಅರ್ಚನೆ ಮಾಡಿಸಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ಅಲ್ಲೊಬ್ಬರು ಅಮ್ಮನವ್ರ ಮೇಲೆ ಭಕ್ತಿಗೀತೆ ಹೇಳ್ತಾ ಇದ್ರು. ಆ ಕ್ಯಾಪ್ಚರ್ ಕೂಡ ಹಾಕ್ತೀನಿ. ಅದಕ್ಕೂ ಮುಂಚೆ ಫಸ್ಟು ದೇವ್ರ ದರ್ಶನ ಮಾಡ್ಕೊಳ್ಳಿ. ಅಮ್ಮನವ್ರಿಗೆ ಈ ಸರಿ ಅಂತೂ ಅಲಂಕಾರ ಚೆನ್ನಾಗಿ ಮಾಡಿದ್ರು. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಷ್ಟೇ ಅನ್ನಿಸ್ತು. ಸಾಂಗ್ ಅಂತೂ ನಿಜವಾಗ್ಲೂ ಚೆನ್ನಾಗಿ ಹೇಳಿದ್ರು. ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.